ಕರ್ನಾಟಕದಲ್ಲಿ 2026 ಏಪ್ರಿಲ್ 9ರಂದು ನಡೆದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗಳು ರಾಜ್ಯ ರಾಜಕೀಯಕ್ಕೆ ಪ್ರತಿಷ್ಠೆಯ ಹೋರಾಟವಾಗಿ ಮಾರ್ಪಟ್ಟಿವೆ. ಎರಡೂ ಕ್ಷೇತ್ರಗಳಲ್ಲಿ ಹಿರಿಯ ಕಾಂಗ್ರೆಸ್ ಶಾಸಕರ ನಿಧನದಿಂದ ಉಪಚುನಾವಣೆ ಜರುಗಿದೆ. ಮೇ 4ರಂದು ಫಲಿತಾಂಶ ಘೋಷಣೆಯಾಗಲಿರುವ ಈ ಉಪಚುನಾವಣೆಗಳನ್ನು 2028ರ ವಿಧಾನಸಭಾ ಚುನಾವಣೆಗೆ ಮುನ್ನೋಟವಾಗಿ ಕಾಣಲಾಗುತ್ತಿದೆ. ಕಾಂಗ್ರೆಸ್ ತನ್ನ ಸೀಟುಗಳನ್ನು ಉಳಿಸಿಕೊಳ್ಳುವುದೇ ಅಥವಾ ಬಿಜೆಪಿ ಈ ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡು ರಾಜ್ಯದಲ್ಲಿ ಬಲ ಪ್ರದರ್ಶಿಸುವುದೇ ಎಂಬುದು ಈಗ ರಾಜ್ಯ ರಾಜಕೀಯದ ಪ್ರಮುಖ ಪ್ರಶ್ನೆಯಾಗಿದೆ. ಇಡೀ ಕರ್ನಾಟಕವು ಫಲಿತಾಂಶಕ್ಕಾಗಿ ತೀವ್ರ ಕುತೂಹಲ ಮತ್ತು ಕಾತುರದಿಂದ ಕಾಯುತ್ತಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ಎಚ್.ವೈ. ಮೇಟಿ ಅವರ ಪುತ್ರ ಮತ್ತು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಡುವೆ ನೇರ ಟಕ್ಕರ್ ನಡೆಯುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಅತ್ಯಂತ ತೀವ್ರವಾಗಿದೆ. ಕೆಲವು ಪೋಲ್ಸ್ಟರ್ಗಳ ಪ್ರಕಾರ ಬಿಜೆಪಿ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಎಂದು ಸೂಚನೆಗಳಿವೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ನಡುವಿನ ಸ್ಪರ್ಧೆ ಇದೆ. ಕಾಂಗ್ರೆಸ್ಗೆ ಸ್ವಲ್ಪ ಮೇಲುಗೈ ಇದೆ ಎಂದು ಹಲವು ಸಮೀಕ್ಷೆಗಳು ಸೂಚಿಸುತ್ತಿವೆ. ಆದರೆ ಮುಸ್ಲಿಂ ಮತ ವಿಭಜನೆಯ ಕಾರಣ ಸ್ಪರ್ಧೆ ತೀರಾ ತೀವ್ರವಾಗಿದ್ದು ಫಲಿತಾಂಶ ಎಲ್ಲರ ಊಹೆಗೂ ಮೀರಿ ಬರಬಹುದು. ಕಾಂಗ್ರೆಸ್ಗೆ 2 ಸ್ಥಾನಗಳನ್ನು ಉಳಿಸಿಕೊಳ್ಳುವುದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ದಿವಂಗತ ಶಾಸಕರ ಕುಟುಂಬದ ಅನುಕಂಪದ ಲಾಭ, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆ ಇವೆಲ್ಲವೂ ಕಾಂಗ್ರೆಸ್ ಪರ ಕೆಲಸ ಮಾಡಬಹುದು. ಆದರೆ ಸ್ಥಳೀಯ ಅಸಮಾಧಾನ ಮತ್ತು ಗೂಳಿಯಂತೆ ಹೋರಾಡುತ್ತಿರುವ ಬಿಜೆಪಿ ಸ್ಥಳೀಯ ನಾಯಕರು ಫಲಿತಾಂಶವನ್ನು ತಿರುಗಿಸಬಲ್ಲರು. ಗಮನಿಸಿ, ಎಕ್ಸಿಟ್ ಪೋಲ್ಸ್ ಕೇವಲ ಸಮೀಕ್ಷೆಗಳು, ಹಲವು ಬಾರಿ ತಪ್ಪಾಗುತ್ತವೆ. ನಿಜವಾದ ಫಲಿತಾಂಶ ಮೇ 4ರಂದು ಮಾತ್ರ ತಿಳಿಯುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.